translated into Kannada. Hey, please start it. We don't film kind of thing. ಓ ರಾಮಣ್ಣ, ಓ ಏನಣ್ಣ ಹೇಗಿದ್ದೀರಾ? ಓ ನಮಸ್ತೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ನಾವು, ನೀವ್ ಹೇಗಿದ್ದೀರಾ? ಓ ನಾವು ಚೆನ್ನಾಗೇ ಇದ್ದೀವಿ. ಇವ್ರು ಯಾರು? ಇವ್ರು ನಾವು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಲ್ಲ, ಇವ್ರು ಬಂದಿದ್ದಾರೆ, ಅಮೇರಿಕಾದಿಂದ ಬಂದಿದ್ದಾರೆ. ಓ ಅಮೇರಿಕಾ, ಅಮೇರಿಕಾ, ಅಮೇರಿಕಾ. ಓ ನಮಸ್ತೆ. ಇವ್ರು ಹೊಸ ವರ್ಷ, ನಾಡಿದ್ದು ಹೊಸ ವರ್ಷ ಇದೆಯಲ್ವಾ, ಅದಕ್ಕೆ ಮೈಸೂರಲ್ಲಿ ರಿಗಾಲಿಸ್ ಹೋಟೆಲ್ ಇದೆಯಲ್ಲ, ಅದೇ ದೊಡ್ಡದು. ಅಲ್ಲಿ ಇವ್ರು ಹೊಸ ವರ್ಷದ ಹಬ್ಬದ್ದು ಔತಣ ಇಟ್ಕೊಂಡಿದ್ದೀರ. ಓ ಬರ್ಲೇಬೇಕಂತೆ, ನೋಡಿ ಬರ್ಲೇಬೇಕಂತಿದ್ದಾರೆ. ನಾಡಿದ್ದು ತಪ್ಪದೆ ಮಂಡ್ಯದು ಮೊದಲನೇ ಬಸ್ ಹತ್ಕೊಂಡು ಬಂದ್ಬಿಡಿ ಮೈಸೂರಿಗೆ. In the New Year party. Namaste. Namaste, namaste. Good morning, my dear. ಶುಭೋದಯ ನನ್ನ ಜಿಂಕೆ ಗೆಳೆಯನೆ. I wholeheartedly welcome you to my New Year feast. ನನ್ನ ರಂಧ್ರ ಹೃದಯದಿಂದ ನಿಮ್ಮನ್ನು ಈ ಹೊಸ ವರ್ಷದ ಔತಣಕ್ಕೆ ಸ್ವಾಗತಿಸುತ್ತೇನೆ. ಜಿಂಕೆ ಗೆಳೆಯನೆ ಗಂಧ ಹೃದಯ ಅವನ್ ಸರಿ ಇಲ್ಲ. You're not proper. Huh? You're not proper. Oh, I will not understand. So, where do you work? ನೀವ್ ಎಲ್ಲಿ ಕೆಲಸ ಮಾಡ್ತೀರಾ? ಕಾರ್ಖಾನೆ. ಅವ್ರೆಲ್ ಮಾಡ್ತಾರೆ? In a factory. And you? I work in a 5-star saloon and dye people's hair. ಅವರು 5 ನಕ್ಷತ್ರದ ಹೋಟೆಲ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಜನರದ್ದು ಕೂದಲನ್ನು ಸಾಯಿಸ್ತಾರಂತೆ. ಜನರದ್ದು ಕೂದಲನ್ನ ಸಾಯಿಸದ. ಈ ಆಂಗ್ಲ ಮನುಷ್ಯ ತುಂಬಾ ತಮಾಷೆ ಮಾಡ್ತಿದ್ದಾರೆ. I even play guitar for a band. ಅವರು ಗಿಟಾರ್ ಜೊತೆ ಆಟ ಆಡಿದ್ದಕ್ಕೆ ಅವರನ್ನು ನಿಷೇಧಿಸ್ತಿರಂತೆ. ಯಾಕೆ ಗಿಟಾರ್ ಜೊತೆ ಆಟ ಆಡಿದ್ರಿ? Play with the guitar. I didn't mean that I play with it. I meant that I play. ಅವ್ರು ಅದ್ರ ಜೊತೆ ಆಟ ಆಡ್ತೀನಿ ಅಂದ್ರಂತೆ, ಅದನ್ನ ಆಟ ಆಡ್ತೀನಿ ಅಂದ್ರಂತೆ. ಆಟ ಆಡ್ತೀನಿ, ಆಟ ಆಡ್ತೀನಿ. ಏನಿದು? So, forget it. What do you do with flower in India? ನೀವು ಹೂ ಜೊತೆ ಭಾರತದಲ್ಲಿ ಏನ್ ಮಾಡ್ತೀರಾ? ನಾವು ಹೂವನ್ನು ಹಾರವನ್ನು ಮಾಡಿ ದೇವರಿಗೆ ಅರ್ಪಿಸುತ್ತೇವೆ. ಅವರು garland out of flower and offer it to God. Oh no, I meant the cooking flower. ಅವರು ಅಡ್ಗೆ ಮಾಡೋ ಹೂವ ಅಂದ್ರಂತೆ. ಅಡ್ಗೆ ಹೂವ? ನಾವು ಹೂವನ್ನು ಭಾರತದಲ್ಲಿ ಅಡ್ಗೆ ಮಾಡೋದಿಲ್ಲ. ನೀವ್ ಯಾವ್ಯಾವ ಹೂವನ್ನ ಅಡ್ಗೆ ಮಾಡ್ತೀರಾ? We don't cook flower in India. What all flower do you cook? So once again, let me see. Some scene ಬರ್ತದೆ. Oh yeah, cereal flour, maize flour, wheat flour. ಸೀರಿಯಲ್ ಅಲ್ಲಿ ಬರೋ ಹೂವ, ಜೋಳದ ಹೂವ, ಮತ್ತೆ ಗೋಧಿ ಹೂವ. ಗೋಧಿ ಹೂ ಕೊಡತ್ತ? ನನಗೆ ಇಲ್ಲಿ ತನಕ ಗೋಧಿ ಹೂ ಕೊಡತ್ತಂತ ಗೊತ್ತೇ ಇರ್ಲಿಲ್ಲ. Does wheat give rice? He didn't know that wheat gives rice. Oh God, India is so weird. I can't bear it. ಭಾರತ ತುಂಬಾ ವಿಚಿತ್ರ ಅಂತೆ, ಅದನ್ನ ಅವ್ರು ಕರಡಿ ಮಾಡಲು ಸಾಧ್ಯವೇ ಇಲ್ಲ ಅಂತೆ. ಅಯ್ಯೋ. What does ayyo mean? Oh my! Translated this English man is so damn pissing off. Hey Varun, Mr. Varun. Oh my God! No, I can't bear this. Oh no! Please. Balanitya as the villager, Shantanu as the Englishman, Varun as the tour guide and the translator.